ಕಳೆದ ಒಂದು ತಿಂಗಳಿಂದ ಕೂಡ ನಮ್ಮ ರೈತರಲ್ಲಿ ತುಂಬಾ ಗೊಂದಲ ಆಗಿದೆ. ಏನಂತ ಹೇಳಿದ್ರೆ ಅದಕ್ಕೆ ಮುಂಚೆ ಯಾವುದೇ ರೀತಿಯಾದಂತಹ ಯಾವುದೇ ಒಂದು ಜನರಲ್ ಬಾಡಿ ಮೀಟಿಂಗ್ ಆಗಿರ್ಬೋದು ಯಾವುದಕ್ಕೂ ಕೂಡ ಸರಿಯಾಗಿ ನಮ್ಗೆ ಮಾಹಿತಿ ಸಿಗ್ತಾ ಇರಲಿಲ್ಲ. ಮತ್ತೆ ಅಂಚೆ ಮೂಲಕ ಕೂಡ ಯಾರಿಗೂ ಬರ್ತಾ ಇರಲಿಲ್ಲ. ಆದ್ರೆ ನಮಗೆ ಸಡನ್ ಆಗಿ ಬಂದ್ಬಿಟ್ಟು ಎಲ್ಲರಿಗೂ ಕೂಡ ರಿಜಿಸ್ಟರ್ ಪೋಸ್ಟ್ ಬಂತು. ಏನಂತ ಬಂತ ಹೇಳಿದ್ರೆ ನಿಮ್ಮ ಅನರ್ಹ ಲಿಸ್ಟ್ ಅಲ್ಲಿ ಇದ್ದೀರಾ, ಅಂದ್ರೆ ನಿಮಗೆ ಮತದಾನ ಹಕ್ಕನ್ನ ಇಲ್ಲ ಅಂತ ಹೇಳಿ ಒಂದು ನೋಟಿಸ್ ಬಂತು. ಆಗ ಎಲ್ಲರೂ ಕೂಡ ತುಂಬಾ ಗೊಂದಲ ಇದ್ರು, ಏನಂತ ಏನು ಇದು ಬಂದಿರೋದು ಅಂತ ಪಾಪ ತುಂಬಾ ಜನ ಗೊತ್ತಿಲ್ಲ. ಅದಾದ್ಮೇಲೆ ಒಂದು ವಾರ 10 ದಿವಸ ಆಯ್ತು. ಅದು ಬಂದ್ಬಿಟ್ಟು ಇವ್ರು ಕಳ್ಸಿರೋದು 29ನೇ ತಾರೀಕು ಅಂತ ಇವ್ರು ಕಳ್ಸಿರೋದು. ಆದ್ರೆ ನಮ್ಮ ರೈತರು ರೀಚ್ ಆಗಿರೋದು 5ನೇ ತಾರೀಕು 6ನೇ ತಾರೀಕು 7ನೇ ತಾರೀಕು ಆ ರೀತಿ ರೀಚ್ ಆಗಿರೋದು. ಮತ್ತೆ ಅದನ್ನ ಒಂದು 4-5 ದಿವಸ ಬರೀ ಅಷ್ಟೇ ಇದ್ದಿದ್ದು. ಅದಾದ ತಕ್ಷಣ ಮಾರನೇ ದಿವಸ ಎಲ್ಲ ಹೋಗಿ ಕೇಳಿದಕ್ಕೆ ಅವರು ಸಿಗ್ತಾ ಇಲ್ಲ, ರಾಜೇಶ್ ಸಿಗ್ತಾ ಇಲ್ಲ, ಯಾರು ಸಿಗ್ತಾ ಇಲ್ಲ. ಮತ್ತೆ ಅಲ್ಲಿ ಹೋದ್ರೆ ನಮ್ಗೆ ಒಂದು ಗೊಂದಲವಂತ ವಾತಾವರಣ ಇತ್ತು. ಅದಾದ ತಕ್ಷಣ ನಾವು ಎಲ್ಲ ಸೇರ್ಕೊಂಡು ಹೋಗಿ ಇಲ್ಲಿ ಡಿ ಆರ್ ಹತ್ರ ಬಂದು ಕೇಳಿದಕ್ಕೆ ಅಲ್ಲಿ ಒಂದು ಕೊಡಿ, ಸಪೋಸ್ ಏನಾದ್ರು ಅಲ್ಲಿ ತಗೊಂಡಿಲ್ಲ ಅಂತ ಹೇಳಿದ್ರೆ ನೀವು ಇಲ್ಲಿ ಬಂದು ಕೊಡ್ಬೋದು ಅಂತ ಹೇಳಿದ್ರು. ಅದ ಕಾರಣಕ್ಕಾಗಿ ಕೂಡ ಸುಮಾರು ರೈತರು ನಿಜವಾಗ್ಲೂ ನೋಡಿ, ಒಂದು ಸಹಕಾರ ಸಂಘ ಅಂತ ಹೇಳಿದ್ರೆ ರೈತರಿಂದ ರೈತರಿಗಾಗಿ ರೈತರಿಗೋಸ್ಕರ ಅಂತ ಸಂಸ್ಥೆ ಇದು. ಏನು ನಮ್ಮ ರೈತರಿಗೆ ಏನಾದ್ರೂ ಉಪಯೋಗ ಆಗಬೇಕು, ಇದರಲ್ಲಿ ಸಂಪೂರ್ಣವಾಗಿ ಯಾವುದೇ ರೀತಿಯಂತ ಒಂದು ಉಪಯೋಗ ಅಲ್ಲ. ನಿಜವಾಗ್ಲೂ ಅದು ಆಫೀಸ್ ಇರೋದಂತೂ ಕೂಡ ಯಾರಿಗೂ ಗೊತ್ತಿಲ್ಲ, ಆ ರೀತಿಯಾಗಿ ಮಾಡ್ತಾ ಇದ್ರು. ಆದ್ರೂ ಕೂಡ ನಮ್ಮ ರೈತರು ಏನೋ ಒಂದು ಉಪಯೋಗ ಆಗುತ್ತೆ ಅಂತೇಳಿ ದುಡಿಗೆಡ್ದಿರ 4.5 ವರ್ಷಗಳ ಕಾಲ ಕಾದುಕೊಂಡು. ಕೋಲಾರದಲ್ಲಿ ನೂತನವಾಗಿ ಆದಿತ್ಯ ಬಿರ್ಲಾ ಫ್ಯಾಷನ್ ಅವರ ಬ್ರಾಂಡೆಡ್ ಲಿನೆನ್ ಕ್ಲಬ್ ಮಳಿಗೆ ಪ್ರಾರಂಭವಾಗಿದ್ದು, ಉತ್ತಮ ಗುಣಮಟ್ಟದ ಬಟ್ಟೆಗಳ ಜೊತೆಗೆ ಫ್ಯಾಷನ್ ಡಿಸೈನರ್ ಹಾಗೂ ಟೈಲರ್ಗಳು ಸ್ಥಳದಲ್ಲೇ ಬಟ್ಟೆಯನ್ನ ಸ್ಟಿಚ್ ಮಾಡಿಕೊಡುತ್ತಾರೆ. ಹಾಗಿದ್ರೆ ಹಿಂದೆ ಭೇಟಿ ಕೊಡಿ. ವಿಳಾಸ ಭೈರೇಗೌಡ ನಗರ, ಬೆಮ್ಮಲ್ ಲೇಔಟ್, ಕೋಲಾರ ಬಂಗಾರಪೇಟೆ ಮುಖ್ಯ ರಸ್ತೆ, ಕೋಲಾರ ಟೌನ್. ಸರಿಸುಮಾರು 615 ಜನ ಇದ್ದಿದ್ದು, ಅದರಲ್ಲಿ 498 ಜನರು ತೆಗೀತಾರೆ ಅಂತ ಹೇಳಿದ್ರೆ ಅದಕ್ಕೆ ಏನ್ ಅರ್ಥ ಇದೆ ಹೇಳಿ? ಅಂದ್ರೆ ಇವ್ರು ರೈತರು ಇಟ್ಕೊಂಡು ಮಾಡ್ಬೇಕಾ, ಇಲ್ಲ ಅಂದ್ರೆ ವ್ಯಾಪಾರ ಮಾಡ್ಬೇಕಾ, ಅಂದ್ರೆ ವ್ಯಾಪಾರಸ್ಥರು ಇಟ್ಕೊಂಡು ಬಿಸ್ನೆಸ್ ಮಾಡ್ಬೇಕಾ, ಯಾವ್ದು ಗೊತ್ತಾಗ್ತಾ ಇಲ್ಲ. ಇನ್ನೊಂದೇನೆಂದ್ರೆ ಇದು ನಿಜವಾಗ್ಲೂ ಕೂಡ ನಮ್ಮ KGF ಸಮಸ್ತ ರೈತರಿಗಾಗಿರುವಂತ ಅನ್ಯಾಯ. ಇದು ಬರೀ ಸಹಕಾರ TAPMC ಅಲ್ಲ, ಇದು ಬರೀ ನಮ್ಮ ಒಂದು TAPMC ಷೇರುದಾರಗಲ್ಲ. ಇದು ನಿಜವಾಗ್ಲೂ ಕೂಡ ನಮ್ಮ KGF ನ ಯಾರು ಸ್ವಾಭಿಮಾನಿ ರೈತರಿದ್ದಾರೆ ಅವ್ರಿಗೆ ನಿಜವಾಗ್ಲೂ ಇದು ಒಂದು ಮಾಡಿರುವಂತಹ ತುಂಬಾ ಅನ್ಯಾಯ ಮಾಡಿರೋದು. ಆದ ಕಾರಣಕ್ಕೆ ಕೂಡ ನಾವು ಎಲ್ಲ ಸೇರ್ಕೊಂಡು ಏನೋ ಒಂದು ರೀತಿ ಮಾಡಬೇಕು, ಈ ರೀತಿ ಅನ್ಯಾಯ ಆಗ್ಬಾರ್ದು ಅಂತೇಳಿ ಮಾತುಕತೆ ಮಾಡಿದ್ವಿ. ನಮಗೂ ಕೂಡ ನಮ್ಮ ಸುಧಾಕರ್ ಆಗಿರ್ಬೋದು ಮತ್ತೆ ಹೇಮರೆಡ್ಡಿ ಅವರು ಫಸ್ಟ್ ಮೊಟ್ಟ ಮೊದಲೇದಾಗ ನಾವೆಲ್ಲ ಬಂದ್ವಿ. ತದನಂತರವಾಗಿ ಕೂಡ ನಾವೆಲ್ಲ ಸೇರ್ಕೊಂಡು ನಮ್ಮ ಸಮಾಜ ಸೇವಕರಾದ ಮೋಹನ್ ಕೃಷ್ಣನವರು ಅವರು ಕೂಡ ಬಂದು ನಾವು ಕೂಡ ರೈತರಿಗೆ ನಿಮ್ ಜೊತೆ ಇರ್ತೀವಿ ಅಂತ ಹೇಳಿ ಅವರು ಬಂದು ನಮಗೆ ತುಂಬಾ ಸಹಕಾರ ಕೊಟ್ಟರು. 2 ವರ್ಷಗಳ ಕಾಲ ನಮ್ಮ ರಾಜ್ಯದಲ್ಲಿ ನಮ್ಮ ಬಿಜೆಪಿ ಸರ್ಕಾರ ಇತ್ತು, ಮತ್ತೆ ಕೇಂದ್ರದಲ್ಲಿ ಕೂಡ ಬಿಜೆಪಿ ಸರ್ಕಾರ ಇತ್ತು. ಅವಾಗ ಯಾಕೆ ಮಾಡಬಾರ್ದು ನೀವು? ಯಾವುದೇ ರೀತಿ ನಿಮ್ಗೆ ಅವಕಾಶ ಸಿಕ್ಕಿತ್ತು, 5 ವರ್ಷ ಅವಕಾಶ ಸಿಕ್ಕಿತ್ತು, ಆವಾಗ ಇದನ್ನು ಉಪಯೋಗ ಮಾಡೋದಕ್ಕೆ ನಿಮ್ಗೆ ಯಾವುದೇ ರೀತಿಯಂತ ಒಂದು ಕಿಂಚಿತ್ತು ಕಾಳಜಿ ಇಲ್ಲ. ಈಗ ಬಂದ್ಬಿಟ್ಟು ಸುಖ ಸುಮ್ಮನೆ ಒಂದು ಅರ್ಹ ರೈತರನ್ನ ಇಟ್ಕೊಂಡು ಈ ರೀತಿ ನೀವು ತುಂಬ ತೊಂದರೆ ಮಾಡ್ಕೊಂಡು ಸಂಸ್ಥೆ ಕಟ್ತೀವಿ ಅಂತ ಯಾವ ರೀತಿ ಕಟ್ತೀರಿ ಹೇಳಿ? ಇನ್ನೊಂದು ಪ್ರಶ್ನೆ ಮಾಡೋದು, ದುಡ್ಡು ಕೊಟ್ಟು ಕರ್ಸ್ತೀರ ಅಂತ ಹೇಳ್ತೀರಲ್ವಾ? ಒಂದು ಚಾಲೆಂಜ್ ಮಾಡ್ತೀನಿ ನೋಡಿ, ಯಾರೇ ಒಬ್ರು ಕೂಡ ಯಾರೇ ನಮ್ಮ KGF ತಾಲೂಕಿನಲ್ಲಿ ಇರುವಂತಹ ಷೇರುದಾರರಾಗಿರ್ಬೋದು ರೈತರಾಗಿರ್ಬೋದು 500 ರೂಪಾಯಿ ಅಲ್ಲ 5 ಪೈಸೆ ಕೊಟ್ಟಿದೆ ಅಂತ ಹೇಳಿದ್ರೆ ಬೇಕಾದ್ರೆ ಅವತ್ತಿಂದ ಕೂಡ ನಾವು ಯಾವುದೇ ರೀತಿಯಂತ ರೈತ ಕಾರ್ಯಕ್ರಮಕ್ಕೆ ನಾವು ಯಾರಿಗೂ ಹೋಗೋದಿಲ್ಲ. ಸುಖ ಸುಮ್ಮನೆ ಆರೋಪ ಮಾಡ್ತಾ ಇದ್ದಾರೆ.